ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಮಗ ತುಂಬ ದಿನದಿಂದ ನಾನು ಒಂದು ವಿಡಿಯೋ ಮಾಡು ಮಮ್ಮಿ ಅಂತ ನಾನು ಕೇಳ್ತಾನೆ ಇದ್ದ, ಮಾಡ್ಲಿಕ್ಕಾಗಿರಲಿಲ್ಲ. ಇವತ್ತು ಮಾಡಿದ್ದೀನಿ. ಬ್ರಷ್ ಮಾಡಿ ಬಾ. ಬೆಳಗ್ಗೆ ನಾನು ಹೇಳೋದೇ ಬೇಡ, ನಾನು ಬ್ರಷ್ ಮಾಡಿ ಬಂದಮೇಲೆ ಮಮ್ಮಿ ನಾನು ಬ್ರಷ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನ ಪಾಡಿಗೆ ಅವನು ತನ್ನ ಪಾಡಿ ನನ್ನ ಸಹಾಯ ಇಲ್ಲದೇ ಅವನ ಕೆಲಸನ ಅವನೇ ಬೆಳಗ್ಗೆದ್ದು ದಿನಾನೂ ಮಾಡ್ಕೊಳ್ತಾನೆ. ಸೊ ಗುಡ್. ಕುಡಿದೆ, ವೆರಿ ಗುಡ್. ಮನೆ ಮೊದಲ ಪಾಠಶಾಲೆ ಎನ್ನುವಂತೆ ನಾವು ನಮ್ಮ ಮನೆಯಲ್ಲಿ ಹೇಗಿರ್ತೀವೋ ಹಾಗೆ ನಮ್ಮ ಮಕ್ಕಳು ಕೂಡ ನಮ್ಮ ಮನೆಯಲ್ಲಿ ನಮ್ಮನ್ನು ನೋಡಿ ಕಲಿತಿರ್ತಾರೆ. ಸೊ ಹಾಗಾಗಿ ನಾನು ಇವರಿಗೆ ಕೇವಲ 1 ವಾರ 2 ವಾರ ಅಷ್ಟೇ ಅಭ್ಯಾಸ ಮಾಡಿದ್ದು. ಈ ರೀತಿಯಾಗಿ ನೀಟಾಗಿ ಹಲ್ಲು ತಿಕ್ಕಬೇಕು, ಬೆಳಗ್ಗೆ ಮಾರ್ನಿಂಗ್ ಬೇಗ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದು. ನಾನು ಹೇಳ್ಕೊಡೋದಕ್ಕಿಂತ ಮೊದಲೇ ಅವನೇ ಎಲ್ಲನೂ ಮಾಡಿಬಿಡ್ತಾನೆ. ಅಷ್ಟು ಜೂಟಿಯಾಗಿದ್ದಾನೆ, ತನ್ನ ಕೆಲಸ ತಾನೇ ಮಾಡ್ಕೊಳ್ತಾನೆ. ಸ್ಕೂಲಿಗೆ ಹೋಗೋದಾಗಿರ್ಬೋದು, ಸ್ನಾನ ಮಾಡುವಾಗೂ ಕೂಡ ಅಷ್ಟೇ ನಾನೇ ಮಾಡ್ತೀನಿ ಅಂತ ಹಠ ಮಾಡ್ತಾ ಇರ್ತಾನೆ. ಸೊ ಇವತ್ತು ನೋಡಿ ಬೆಳಗ್ಗೆ ವಿಡಿಯೋ ಮಾಡು ಅಂತ ಹೇಳಿ ತಾನೇ ವಿಡಿಯೋಕ್ಕೆಲ್ಲ ಪೋಸ್ನ ಕೊಡ್ತಾ ಇದ್ದಾನೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾನು ಅವರಿಗೆ ದಿನಂಪ್ರತಿ ರಾಗಿ ಸಿರಪ್ನ ಮಾಡಿರ್ತೀನಿ. ಸೊ ಇಟ್ ಮೀನ್ಸ್ ರಾಗಿ ಮಾಲ್ಟ್ ಅಂತ ಹೇಳಿಬಿಟ್ಟು ನಾನು ಅದನ್ನೇ ಅವ್ರಿಗೆ ಹಾರ್ಲಿಕ್ಸ್ ಅಂತ ಕುಡಿಸ್ತೀನಿ. ಇವಾಗ ದೇವ್ರ ಹತ್ರ ಬೇಡ್ಕೊಳ್ತಾನೆ, ನೀವೇ ಕೇಳಿಸ್ಕೊಳ್ಳಿ. ಅವನಿಗೆ ಸರಿಗಮಪ ವೇದಿಕೆ ಮೇಲೆ ಹಾಡುವಂಥ ಆಸೆ ತುಂಬಾ ಇದೆ. ನಿಮ್ಮಗಳ ಆಶೀರ್ವಾದ ಇದ್ದರೆ ಖಂಡಿತ ಅವನು ಸೆಲೆಕ್ಟ್ ಆಗೇ ಆಗ್ತಾನೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಅಷ್ಟೊಂದು ಜೂಟಿಯಾಗಿದ್ದಾನೆ, ಅಷ್ಟೊಂದು ಟ್ಯಾಲೆಂಟ್ ಇದೆ ನನ್ನ ಮಗನ ಹತ್ರ. ಸೊ ಅದು ನನಗೆ ಮಾತ್ರ ಗೊತ್ತು. ಸೊ ದಯವಿಟ್ಟು ನಿಮ್ಮ ಪ್ರೀತಿಯ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ. ಹೀಗೆ ನಾವು ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ. ನಾನು ಅವನಿಗೆ ದಿನಂಪ್ರತಿ ಬೆಳಗ್ಗೆ ಏನು ಕುಡಿಸ್ತೀನಿ ಅಂತ ಹೇಳಿದರೆ ರಾಗಿ ಮಾಲ್ಟ್, ಅದನ್ನೇ ನಾನು ಹಾರ್ಲಿಕ್ಸ್ ಅಂತ ಕುಡಿಸ್ತೀನಿ. ಹಾರ್ಲಿಕ್ಸ್ ಬೇಕಾ? ನಿನಗೇನು ಬೇಕು? ನಿಂಗೆ ಹಾರ್ಲಿಕ್ಸಾ? ನಿಂದು ಆಲ್ರೆಡಿ ಆಗೈತಿ. ಈ ಒಂದು ರಾಗಿ ಮಾಲ್ಟ್ ರೆಸಿಪಿನ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ, ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಏನ ದೊಡ್ಡವಾಗಿ ಸರಿ ಕುಡಿ. ಡೈಲಿ ಅದ ಕುಡಿತೀರಿ. ಥ್ಯಾಂಕ್ ಯು. ಕುಡಿ. ಬಾಯ್ ಹೇಳೊಂದು, ಬಾಯ್. ಇಂದಾಗಿತ್ತಲ್ಲ ಹಾಗೆಲ್ಲ ಕುಡ್ದಿಯಲ್ಲ ನೀನು. ಬಾಯ್ ಹೇಳೊಂದು. ಸೂಪರ್ ಮಮ್ಮಿ, ಥ್ಯಾಂಕ್ ಯು ಮಮ್ಮಿ, ಬಾಯ್.